ಅಲ್ಲ, ಗಂಡ ಮನೆಗೆ ಬಿಡ್ಕೊಂಬ್ಲಿಲ್ಲ ಅಂತ ಹೇಳಿ ಚಿಂತೆನೇ ಇಲ್ಲ ನಮ್ಮ ರಾಣಿಗೆ. ತಿಂದು ಓಡಾಡ್ತಾಳೆ ಅಲ್ಲಿ ಇಲ್ಲಿ. ಗಂಡನ ಮನೆಗೆ ಹೋಗಿ ಸೇರ್ಕೋಬೇಕು ಅಮ್ಮಂಗೆ ಏನೂ ಇಲ್ಲ ಒಂದು ಏಟು. ಅವನೇನ ಗಂಡ ಇವಳ ಮ್ಯಾಲಿನ ಸಿಟ್ಟಿಗೆ ಇನ್ನೊಂದು ಮದ್ವೆ ಆದ್ರೆ ಏನ್ ಮಾಡ್ತಾಳೆ ಈ ರಾಣಿ? ರೀಟು ತಲೆನೇ ಕೆಡಿಸ್ಕೊಂಬಂಗಿಲ್ಲ ಈ ಪಿಳ್ಳೆ. ಎಲ್ಗೋದ್ಲ ಏನು ಅವ್ರ ಅಪ್ಪ ನೊಪ್ಪಿಸಿ ಕರ್ಕೊಂಡೋಗಿ ಮನೆಗೆ ಸೇರ್ಕೊಂಬದ್ ನೋಡೋದ್ ಬಿಟ್ಟು ಎಲ್ಗೋ ಹೋಗ್ಯವಳೆ. ಹೆಂಗೋ ನಮ್ಮ ರಾಣಿ ಗಂಡ ಒಳ್ಳೆಯವನಾಗತ್ಕೆ ಮತ್ತೀಗ ನೀಯತ್ತಾಗ ದುಡ್ದು ಆಸ್ತಿ ಎಲ್ಲ ಸಂಪಾದನೆ ಮಾಡ್ಯವನಿ. ಈಗ ಶ್ರೀಮಂತನೂ ಆಗ್ಯವನಿ, ಒಳ್ಳೆ ಹುಡ್ಗನೂ ಕೂಡ. ಇಂಥ ಗಂಡನ ಹುಡ್ಕಿರು ಸಿಗಲ್ಲ. ಇನ್ನೇನು ನಮ್ಮ ರಾಣಿ ಹೋದ್ರೆ ಆ ಮನೆಗೆ ನಮ್ಮ ರಾಣಿನೇ ಮಹಾರಾಣಿ ತರ ಇರ್ಬೋದು. ಅವ್ರ ಅಕ್ಕ ಒಬ್ಳ ಇದ್ದಾಳೆ, ಅವಳೇನು ಏನು ಕೇಳಲ್ಲ ಪಾಪ, ಒಳ್ಳೆ ಸಾಧು ಪ್ರಾಣಿ ಇದ್ದಂಗ ಅದು. ಇನ್ನೇನು ನಮ್ಮ ರಾಣಿ ಗಂಡ ಒಬ್ಬ ಒಪ್ಕೊಂಡ್ಬಿಟ್ರೆ ಸಾಕು. ಅವ್ರ ಅತ್ತೆದು ಹೆಂಗೋ ಆಮೇಲೆ ನೋಡ್ಕೊಂಡ್ರೆ ಆಗುತ್ತೆ. ಅವ್ರ ಅಪ್ಪ ಏನೋ ಕುಡ್ದು ಮನೆಗೆ ಬರಲ್ಲ, ಎಲ್ಲಂದ್ರೆ ಅಲ್ಲೇ ಬಿತ್ಕೊಂಡಿರ್ತಾನೆ. ನೇನು ನನ್ನ ಮಗಳೇ ಆ ಮನೆಗೆ ಮಹಾರಾಣಿ ತರ ಆಗಿರ್ತಾಳೆ. ಆದಷ್ಟು ಬೇಗ ಮನೆಗೆ ಹೋಗೋ ವ್ಯವಸ್ಥೆ ನೋಡ್ಬೇಕು. ಅದನ್ನ ಬಿಟ್ಟು ಎಲ್ಗ ಹೋಗಿ ಕುಕ್ಕೊಂಡವಳೆ ರಾಣಿ. ಯಮ್ಮ ಯಮ್ಮ ಏನ್ ಮಾಡ್ತಾ ಇದ್ಯಮ್ಮ? ಒಬ್ಳೆ ಕುಕ್ಕೊಂಡೇನು ಯೋಚನೆ ಮಾಡ್ತಾ ಇದ್ಯಾ? ನಾನು ಏನಾದ್ರೂ ಯೋಚನೆ ಮಾಡ್ತೀನಿ, ಅದ್ರ ಬಗ್ಗೆ ನೀನ್ ತಲೆ ಕೆಡಿಸ್ಕೋಬೇಡ. ನೀನ್ ಎಲ್ಗ ಹೋಗಿದ್ದೆ ಹೇಳು ಇವಾಗ? ಅದೇ ಕಣಮ್ಮ, ನನ್ನ ಫ್ರೆಂಡು ಸುಜಾತ ಇಲ್ವಿ, ಅವಳು ಹೆರ್ಗಿಗೆ ಅಂತ ಹೇಳಿ ತವ್ರ ಮನೆಗೆ ಬಂದಿದ್ಲು. ಅದಕ್ಕೆ ಅವಳು ಮಾತಾಡ್ಸ್ಕೊಂಡ್ ಬರೋಣ ಅಂತ ಹೋಗಿದ್ದೆ. ಹೌದಾ? ಎಷ್ಟು ತಿಂಗಳಂತ ಅವಳಿಗೆ? ಗಂಡ ಹೆಂಗತ್ತೆ, ಚೆನ್ನಾಗಿ ನೋಡ್ಕೊಂತಾನಂತ? ಹ್ಞೂ ಕಣಮ್ಮ, ತುಂಬಾ ಚೆನ್ನಾಗಿ ನೋಡ್ಕೊಂತಾನಂತೆ ಗಂಡ. ಇವಾಗೇನೋ 5 ತಿಂಗಳಾಗೋ ಏನೋ ಐತಂತೆ. ಅದಕ್ಕೆ ಇವ್ರು ಅವ್ರ ಅಪ್ಪ ಅಮ್ಮಯ್ಯನು ಈಗಲೇ ಕರ್ಕೊಂಬರ್ತೀವಿ ಅಂತ ಹೇಳಿ ಕರ್ಕೊಂಬಂದೇವ್ರು ಸೀಮಂತ ಮಾಡ್ಕೊಂಡು. ಹೇಳ್ತಾ ಇದ್ಲು, ನನ್ನ ಗಂಡ ತುಂಬಾ ಚೆನ್ನಾಗಿ ನೋಡ್ಕೊಂತಾನೆ, ತುಂಬಾ ಒಳ್ಳೆಯವರು ಅಂತಾನೆ. ಅಯ್ಯೋ ದಡ್ಡಿ, ಅವಳು ಮಾತಾಡ್ಸ್ಕೊಂಡ್ ಬರಕ್ ಹೋಗಿದ್ಯಲ್ಲ, ನಿನ್ ಗಂಡನು ತುಂಬಾ ಒಳ್ಳೆಯವನು ಕಣಿ. ಕಷ್ಟದಾರಿ ದುಡಿತಾನೆ. ಒಂದ್ ಕೆಟ್ಟ ಚಟ ಇಲ್ಲ, ಏನೂ ಇಲ್ಲ. ಮೊದ್ಲು ಹೋಗಿ ನಿನ್ ಗಂಡನ ಜೊತೆಗೆ ಸಂಸಾರ ಮಾಡೋದ್ ನೋಡು. ನೀನ್ ಬರೇ ಅವ್ರ ಮನೆ ಇವ್ರ ಮನೆ, ಆ ಫ್ರೆಂಡು ಈ ಫ್ರೆಂಡು ಅಂತೇಳಿ ಮಾತಾಡ್ಸ್ಕೊಂಡು ಇಲ್ಲೇ ಕಾಲ ಕಳೆದ್ ಬಿಡ್ಬೇಡ. ಆಮೇಲೆ ನಿನ್ ಗಂಡ ಇನ್ನೊಂದ್ ಮದ್ವೆಗಿದ್ವಿ ಹಾಗಿದ್ದಾನು. ನಿನ್ ಜೀವನ ನೀನ್ ನೋಡ್ಕೇಳಿ ಅಂತಂದ್ರೆ ಅವ್ರನ್ನ ಇವ್ರನ್ನ ವಿಚಾರಿಸ್ಕೊಂಡ್ ಬರಕ್ ಹೋಗ್ತಾಳೆ. ಅಯ್ಯೋ ಸುಮ್ನಿರಮ್ಮ, ನೀನ್ ಅನ್ಕೊಂಡಂಗೆ ಏನೂ ಆಗಲ್ಲ. ನನ್ ಗಂಡ ಹಂಗೆಲ್ಲ ಮೋಸ ಮಾಡನಲ್ಲ, ಇನ್ನೊಂದ್ ಮದ್ವೆ ಆಗೋ ಯೋಚನೆನೂ ಮಾಡಲ್ಲ ಅವ್ರು. ಯಾವತ್ತಿದ್ರು ನಾನೇ ಅವ್ರ ಹೆಂಡತಿ. ಒಂದಲ್ಲ ಒಂದ್ ದಿವಸ ಅವರೇ ಬಂದೇ ಬರ್ತಾರೆ ನಾನು ಕರ್ಕೊಂಡು ಹೋಗಕ್ಕೆ, ನೋಡ್ತಾ ಇರು. ನಿನ್ ಗಂಡ ಒಳ್ಳೆಯವನು, ನಿನ್ನ ಕರ್ಕೊಂಡು ಹೋಗಕ್ ಬರ್ತಾನೆ ಅಂತ ಹೇಳಿ ಯೋಚನೆ ಮಾಡ್ಕೊಂಡು ಇಲ್ಲೇ ಕುಕ್ಕೊಂಡಿರು ಊಟ ಮಾಡ್ಕೊಂಡು. ಆಮೇಲೆ ಅವನು ಯಾವಳನ್ನ ನೋಡ್ಕೊಂಡು ಮದ್ವೆ ಆದಾಗ ಅವಾಗ ಗೊತ್ತಾಗುತ್ತೆ ನಿನಗೆ. ಏನ್ ಹೇಳ್ತಾ ಇದ್ಯಮ್ಮ? ಯಮ್ಮ, ನನ್ ಗಂಡ ಯಾಕೆ ಹೆಂಡತಿ ಇದ್ದಾಗಲೇ ಇನ್ನೊಂದು ಯಾಕೆ ಮದ್ವೆ ಆಗ್ತಾನೆ? ನಾನೇನು ಸತ್ತೋಗಿದ್ದೀನಿ ನಾಳೆನೇ ಇನ್ನೊಂದು ಮದ್ವೆ ಆಗಕ್ಕೆ? ಸುಮ್ನಿರು, ನೀನ್ ಏನೇನೋ ಹೇಳಿ ಅದ್ರ ಸಪ್ಪರ್ಬೇಡ ನನ್ನ. ನನ್ ಗಂಡ ಅಂತಾನಲ್ಲ, ಅಂತಾನಾಗಿದೆ ಇಟ್ಟತ್ತಿಗೆ ಯಾವಾಗ್ಲೋ ಮದ್ವೆ ಆಗಿರ್ತಿದ್ದ. ಅಯ್ಯೋ ದಡ್ಡಿ, ಇಷ್ಟ ದಿನ ಅವನು ಯಾಕೆ ಮದ್ವೆ ಆಗಿಲ್ಲ ಇನ್ನೊಂದು ಅಂತಂದ್ರೆ ಅವನ ಕೈಗೆ ಆಸ್ತಿ ಇರ್ಲಿಲ್ವಲ್ಲ, ಬಡವನಾಗಿದ್ದ, ಆಸ್ತಿ ಎಲ್ಲ ಕಳ್ಕೊಂಡಿದ್ದ. ಅದಕ್ಕೇನೆ ಅದನ್ನೆಲ್ಲ ಆಸ್ತಿ ಎಲ್ಲ ಸಂಪಾದನೆ ಮಾಡ್ಬೇಕು ಅಂತದ ಇತ್ತು ಅವ್ನ ಮನಸ್ನಾಗೆ. ಮದ್ವೆ ಯೋಚನೆ ಬಂದಿರ್ಲಿಲ್ಲ. ಈಗಂದ್ರೆ ಎಲ್ಲನ ಆಸ್ತಿ ಸಂಪಾದನೆ ಮಾಡ್ಯವನಿ, ಶ್ರೀಮಂತನೂ ಆಗ್ಯವನಿ, ದುಡ್ಡು ಕೈಯಾಗಿರ್ತಾವೆ. ಇವಾಗ ಆಸ್ತಿ ಸಂಪಾದನೆ ಮಾಡ್ಬೇಕು ಅನ್ನೋ ಯೋಚನೆ ಇರಲ್ಲ ಅವನಿಗೆ. ಇರೋ ಯೋಚನೆ ಏನಿದ್ರು ಇವಾಗ ಹೆಂಡತಿ ಇದೆ ಯೋಚನೆ. ಅದನ್ನ ತಿಳ್ಕ. ಈಗ ಆಸ್ತಿ ಬಂದೈತಿ ಅಂದ್ಮೇಲೆ ಯಾರಾದ್ರೂ ಏನ್ ಕೊಟ್ಟೇ ಕೊಡ್ತಾರೆ. ಅಯ್ಯೋ ಇದೇನಮ್ಮ ಹಿಂಗ್ ಹೇಳ್ತಾ ಇದ್ಯಾ? ಅಯ್ಯೋ ನನ್ ಗಂಡ ಅಂತಾನಲ್ಲ, ತುಂಬಾ ಒಳ್ಳೆಯವನು. ಒಳ್ಳೆನು ಅಂತ ಹೇಳಿ ನೀನ್ ಇಲ್ಲೇ ಇರು. ನೀನ್ ಇಲ್ಲೇ ಇದ್ರೆ ಅವನಿನ್ನೇನ್ ಮಾಡ್ತಾನೆ? ಆಗ ಇವಳು ಆ ಗೌರಿ ಇದ್ದಾಳಲ್ಲ ಲಸ್ಮಕ್ಕನ್ ನಾದ್ನಿ, ಅವಳು ಹಂಗೆ ಮತ್ತೀಗ ನನ್ ಗಂಡ ಒಳ್ಳೆಯವನು, ಎಳ್ಳೆ ಮದ್ವೆ ಆಗಲ್ಲ ಅಂತ ಹೇಳಿ ಬಂದು ತವ್ರ ಮನೆ ಕುಕ್ಕೊಂಡಿದ್ಲು. ಜಗಳ ಆಡ್ಕೊಂಡು ಬೇರೆ ಮನೆ ಮಾಡೋವರ್ಗು ನಾನ್ ಬರಲ್ಲ ಅಂತ ಹೇಳಿ ಅವನು ನೋಡತಕ್ಕ ನೋಡ್ದ, ಹೋಗಿ ಅವಳನ್ನ ಇನ್ನೊಬ್ಬಳ ಮದ್ವೆ ಮಾಡ್ಕೊಂಡ್ ಬಂದ. ಈಗ ನೋಡು ಅವಳು ಒಳ್ಳೆ ಮನೆ ಕೆಲಸದಲ್ಲಿದ್ದಂಗ ಇದ್ದಾಳಂತೆ ಆ ಗೌರಿ. ನೀನ್ ಬಾಳನು ಹಂಗ ಆಗ್ಬಾರ್ದು. ಅದಕ್ಕೆ ನಾನು ಏನಮ್ಮ ಮಾಡೋಣ? ನಾನು ಹೋಗಿದ್ದೆ ತಾನೆ ಗಂಡ ಬೇಕು ಅಂತ ಹೇಳಿ. ಆದ್ರೆ ನನ್ನ ಗಂಡನೇ ನೀನ್ ಬೇಡ, ನನಗೆ ನಿನ್ಗೂ ನನ್ಗೂ ಯಾವ ಸಂಬಂಧ ಇಲ್ಲ ಅಂತ ಹೇಳಿ ಮನೆಗೂ ಬಿಟ್ಕೊಂಬ್ಲಿಲ್ವಲ್ಲ ನನ್ನ ಗಂಡನು ನಮ್ಮ ಅತ್ತೇನು. ನಾನು ಏನ್ ಮಾಡೋಣ ಹೇಳು ಇವಾಗ? ನೀನು ಬಂದಿದ್ದಲ್ಲ, ನೀನೇ ನೋಡ್ದಲ್ಲ ಹೆಂಗೆಲ್ಲ ಮಾತಾಡ್ಬಿಟ್ರು ಅಂತಾನ. ಮನೆಗೆ ಸೇರಿಸಲಿಲ್ಲ ಅಂತಂದ್ರೆ ನಾನೇನು ಹೋಗಲ್ಲಿ ಬಾಗ್ಲ ಕಾತ್ಕೊಂಡ್ ಕುಕ್ಕಮ್ಮ ನೀನ್ ಆಯ್ತಾರನ? ನಾನೇನು ಹೋಗಿ ಅಲ್ಲಿ ಬಾಗ್ಲ ಕಾತ್ಕೊಂಡ್ ಕುಕ್ಕಾಳಮ್ಮ ಅಂತ ಹೇಳ್ತಾ ಇಲ್ಲ. ನಿಮ್ಮ ಅಪ್ಪನ ಕರ್ಕೊಂಡು ಹೋಗು. ನಿಮ್ಮ ಅಪ್ಪ ಯಾದ್ರೆ ಸರಿಯಾಗಿ ಮಾತಾಡುತ್ತೆ. ನಿಮ್ಮ ಅಪ್ಪ ಹೇಳಿದ್ರೆ ಬಿಟ್ಕೊಂತಾರೆ. ನಿನ್ ಗಂಡ ಮನೆಗೆ ಸೇರಿಸ್ತಾನೆ. ಅದಕ್ಕೆ ನಿಮ್ಮ ಅಪ್ಪನ ಕರ್ಕೊಂಡು ಹೋಗಿ. ಆದ್ರೆ ಅಪ್ಪಯ್ಯ ಈಗಲೇ ಬೇಡ, ಇನ್ನೊಂದ್ ಸ್ವಲ್ಪ ದಿನ ಬಿಟ್ಟು ನೋಡೋಣ, ನಾನೇ ಬಂದು ಬಿಟ್ಟು ಬರ್ತೀನಿ ಅಂತ ಹೇಳ್ತಲ್ಲಮ್ಮ. ನಮ್ಮ ಅಪ್ಪ ಹಂಗೆ ಹೇಳೋದು, ಕೆಲ್ಸ ಇದಾವೆ ಆ ಕೆಲ್ಸ ಈ ಕೆಲ್ಸ ಅಂತ ಹೇಳಿ ಬರಕ್ ಆಗಲ್ಲ ಅಂಬುತ್ತೆ. ನೀನು ಒತ್ತಾಯ ಮಾಡಿ ಕರ್ಕೊಂಡು ಹೋಗಿ ಹೇಳ್ತೀನಿ. ಕೆಲ್ಸ ಇದ್ರು ಇರ್ತವೆ. ರಾಣಿ ನಿಮ್ಮ ಅಪ್ಪ ಬಂತು ನೋಡು, ಕೇಳು, ನಾಳೆಗೆ ಹೋಗೋಣ ಕಣಪ್ಪ ಅಂತ ಹೇಳು. ಏನಮ್ಮ ರಾಣಿ, ಊಟ ಮಾಡಿರಾ? ಹ್ಞೂ ಅಪ್ಪ, ಊಟ ಮಾಡಿದ್ವಿ. ನೀವು ಊಟ ಮಾಡಿದ್ರಪ್ಪ? ಇಕ್ಕೊಡ್ಲಾ? ಬೇಡಮ್ಮ, ಹೊಟ್ಟೆ ಹಸ್ತಿಲ್ಲ, ಆಮೇಲೆ ಊಟ ಮಾಡ್ತೀನಿ ಬಿಡು. ರೀ ರಾಣಿ ಏನೋ ಹೇಳ್ಬೇಕಂತೆ ನಿಮಗೆ. ಹೌದಾ? ಏನಮ್ಮ ರಾಣಿ, ಏನ್ ಹೇಳು? ಅದು ಏನೂ ಇಲ್ಲಪ್ಪ. ಅದು ನನ್ನ ಗಂಡ ನನಗೆ
ನಿನ್ ಗಂಡ ನಿನಗೆ ಏನಮ್ಮ ಏನು ಹೇಳು ಸರಿಯಾಗಿ ಅದ್ಯಾಕೆ ಏನು ಹೆದರಿಕೆ ಬೇಡ ಹೇಳಮ್ಮ ಅದೇನು ಅಂತನ. ರೀ ಅವಳು ಯಾಕೋ ಹೆದರ್ಕೊಂತ ಇದ್ದಾಳೆ, ನಾನು ಹೇಳ್ತೀನಿ ಕೇಳ್ರಿ. ಈಗ ಅವಳ ಗಂಡ ಮನೆಗೆ ಸೇರ್ಸಿಲ್ವಲ್ಲ, ಅದಕ್ಕೆ ನೀವು ಹೋಗಿ ಬಿಟ್ಟು ಬರ್ರಿ, ಹೇಳಿ ಒಳ್ಳೆ ಮಾತಂಗೆ ಹೇಳಿ. ಏನೋ ನನ್ನ ಮಗಳು ಏನೋ ತಪ್ಪು ಮಾಡ್ಬಿಟ್ಲು, ಅವಾಗ ನಿನ್ನ ಮ್ಯಾಗ್ಲ ಸಿಟ್ಟಿಗೆ ಬಂತವ್ರ ಮನೆ ಕುಕೊಂಡ್ಬಿಟ್ಲು, ಈಗ ಕ್ಷಮಿಸಿ ಅವಳನ್ನ ಮನೆ ಕರ್ಕ ಅಂತ ಹೇಳಿ ಬಿಟ್ಟು ಬರೋಗ್ರಿ, ಕರ್ಕೊಂಡೋಗಿ. ಅದನ್ನೇ ಹೇಳ್ಬೇಕು ಅಂತ ಹೇಳಿ ಒದ್ದಾಡ್ತಾ ಇದ್ದಾಳೆ. ಅಲ್ವೇ ನೀನು ಹೋಗಿ ಹೇಳ್ದಾಗ್ಲೇ ಬಿಟ್ಕೊಂಡಿಲ್ಲ, ಇನ್ನು ನಾನು ಹೋದ್ರೆ ನನಗೂ ಬೈಯಲ್ವಾ ಅವರು? ಒಂದು ಸ್ವಲ್ಪ ದಿನ ಕಾಯಿರಿ, ಒಂದು ಸ್ವಲ್ಪ ದಿನ ಹೋಗ್ಲಿ, ಅವರು ಸಮಾಧಾನ ಆದಮೇಲೆ ನಾನೇ ಕರ್ಕೊಂಡು ಹೋಗ್ತೀನಿ. ಅಯ್ಯೋ ಅಪ್ಪ, ಆ ಅಮ್ಮನ ಮಾತಿಗೆ ಅವ್ರು ಬೆಲೆನೇ ಕೊಡ್ಲಿಲ್ಲ, ಬಾಯಿಗೆ ಬಂದಂಗೆ ಬೈದ್ಬಿಟ್ರು. ಈ ಅಮ್ಮನೂ ಹಂಗೆ ಮಾತಾಡ್ತು, ಅದಕ್ಕೆ ಅವರಿಗೂ ಸಿಟ್ಟು ಬಂತು. ಅದಕ್ಕೆ ನೀನು ಬಂದ್ರೆ ನೀನು ಅದೇ ಸರಿಯಾಗಿ ಮಾತಾಡ್ತೀಯ ಅವ್ರ ತಗೆ ಅಂತ ಅಷ್ಟೇನೆ. ಮೂಕಣ ಗೋವಿಂದ, ಇವಳು ನೀನು ಹೆಂಡ್ತಿ ಬಾಯಿ ಲಡ ಬಾಯಿ, ಸುಮ್ಮನೆ ಇರಲ್ಲ. ಒಳ್ಳೆ ಮಾತನಾಗೆ ಹೇಳಿ ಬಿಟ್ಟು ಬರೋಣ ಅಂಬದು ಏನೂ ಇಲ್ಲ ಅವಳಿಗೆ. ಅಲ್ಲೂ ಗುದ್ದಾಡಿರ್ತಾಳೆ ಅವ್ರ ತಗೆ, ಅವ್ರಿಗೂ ಸಿಟ್ಟು ಬಂದಿರುತ್ತೆ. ಅಲ್ಲ, ಎಲ್ಲ ಮಾಡೋದೆಲ್ಲ ತಪ್ಪು, ಇವ್ರ ತಾಯಿ ಮಗಳು ಮಾಡಿ ಇವರೇ ಜೋರ್ ಮಾಡಿದ್ರೆ ಅವ್ರು ಸುಮ್ಮನೆ ಬಿಟ್ಬಿಡ್ತಾರಾ? ಅದಕ್ಕೆ ಅವ್ರನ್ನ ಬಾಯಿಗೆ ಬಂದಂಗೆ ಬೈದು ಮನೆಗೆ ಬಿಟ್ಕೊಂಡಂಗೆ ಕಳ್ಸ್ಯಾವ್ರೆ. ನಡಿ, ನೀನೇ ಕರ್ಕೊಂಡೋಗಿ ಬಿಟ್ಟು ಬಾ. ಈ ಮುದುಕಿ ಯಾವಾಗ್ಲೂ ನಾನು ಬೈಯೋದೇ ಆಯ್ತು. ನಾನು ಲಡ ಮಾತಾಡ್ತೀನಂತೆ. ಇವಳು ಏನಂಗೆ ಮಾತಾಡಲ್ಲ ನೋಡು. ಅತ್ತೆ, ನೀವು ಸುಮ್ಮನೆ ಇರಿ, ಯಾವಾಗ್ಲೂ ನಾನು ಬೈಯೋದೇ ಆಯ್ತು, ನಾನು ಲಡ ಮಾತಾಡ್ತೀನಂತೆ. ನೀವೇನು ಮಾತಾಡಲ್ಲ ನೋಡು. ಮತ್ತೆ ಅಲ್ಲಿ ಅವ್ರು ಬೈದ್ರೆ ಬೈಸ್ಕೊಂಡು ಸುಮ್ಮನಿರ್ಬೇಕಾ? ನಮ್ಗೇನೇನು ಸ್ವಾಭಿಮಾನ ಇಲ್ವಿ ಅವ್ರು ಬೈದಂಗೆ ಬೈಸ್ಕೊಂಬಕ್ಕೆ? ಅದಕ್ಕೆ ನಾನು ಒಂದಿಟ್ಟು ಜೋರಾಗಿ ಮಾತಾಡಿನಮ್ಮ. ಏ ಜಯ್ಯಿ, ಸುಮ್ಮನ ಬಾಯಿ ಮುಚ್ಕೊಂಡು ನಿಂತ್ಕ. ನಿನ್ ಬಾಂಡ್ವಾಳ ನನಗೂ ಗೊತ್ತೈತಿ, ಗೋವಿಂದಗೂ ಗೊತ್ತೈತಿ. ನೀನೇನೆ ಊರ್ ಬಾಯಿ ಮಾಡಿರ್ತೀಯ ಅಲ್ಲಿ, ಅದಕ್ಕೆ ಅವ್ರಿಗೂ ಸಿಟ್ಟು ಬಂದಿರುತ್ತೆ. ಅಲ್ಲ, ಅವ್ರೇನೇ ತಪ್ಪು ಮಾಡಿರು? ನೀವು ತಾನೇ ತಪ್ಪು ಮಾಡಿರೋರು. ಈ ರಾಣಿಗೂ ಬುದ್ಧಿ ಇಲ್ಲ, ಗಂಡಿಗೆ ಆಸ್ತಿ ಇಲ್ಲ ಅಂತ ಗೊತ್ತಾಗಿ ಗಂಡು ಬಿಟ್ಟು ಬಂದ್ರೆ ಈಗ ಆಸ್ತಿ ಎಲ್ಲನ ಬಂದೈತೆ, ಸಂಪಾದನೆ ಮಾಡೋನೆ. ನಾನು ರಾಣಿ ತರ ಇರ್ಬೋದು ಅಂತೇಳಿ ಮತ್ತೆ ಹೋದ್ರೆ ಯಾರಿಗೆ ತಾನೇ ಸಿಟ್ಟು ಬರ್ದಂಗಿರುತ್ತೆ ಹೇಳು? ಹೋದರು ಒಳ್ಳೆ ಮಾತನಾಗಾದ್ರೂ ಮಾತಾಡಿರ ನೀವು? ಅದು ಇಲ್ಲ, ಇಬ್ರು ಗುದ್ದಾಡಿದ್ರೆ ಅಲ್ಲಿ, ಗಂಡು ಕುಟುನು ಅತ್ತೆ ಕುಟುನು. ಅದಕ್ಕೆ ನೀವದೀಗ ನಿಮ್ಮನ್ನ ಅವರು ಮನೆಗೆ ಸೇರಿಸಿಲ್ಲ. ಒಳ್ಳೆ ಮಾತನಾಗೆ ತಪ್ಪಾಯ್ತು ಏನೋ ಮಾಡಿದ್ದು ಅಂತೇಳಿ ಕೇಳ್ಕೊಂಡಿದ್ರೆ ಮನೆಗೆ ಸೇರ್ಸಿರಾರ ಅವ್ರು. ಯಾವಾಗ್ಲೂ ನಾನು ಬಾಯಿ ಮುಚ್ಚದಾಗ ಹೀಗಿರು, ನಾನೇನು ಮಾತಾಡಂಗಿಲ್ಲ ನಿನ್ ಮುಂದೆ ಅಲ್ವೇ? ಏನಾನ ಮಾತಾಡಿ ಸಾಕು, ಅದಕ್ಕೆ ಏನಾನ ಒಂದು ಸೇರ್ಸಿರ್ತೀಯ ಅಲ್ಲೇನೆ. ನೀವೇ ಮಾತಾಡ್ಕೊಳ್ರಿ, ಹೆಂಗಾನ ಮಾಡ್ರಿ. ಒಟ್ನಲ್ಲಿ ನನ್ನ ಮಗಳು ಅವಳ ಗಂಡನ ಜೊತೆಗೆ ಸುಖವಾಗಿರ್ಬೇಕು, ಅಷ್ಟೇನೆ ಬೇಕಾಗಿರೋದು ನನಗೆ. ಸುಮ್ಮನಿರೇ ನೀನು, ಲಡ ಅಂತಿರ್ತೀಯ. ಅದಕ್ಕೆ ಮತ್ತೆ ಅವರು ಬೈದು ಕಳ್ಸಿರ್ತಾರೆ ನೋಡು. ಒಂದು ಸ್ವಲ್ಪ ತಾದ್ರೂ ನೀನು ಬಾಯಿ ಸುಮ್ಮನೆ ಇರುತ್ತಾ? ಇರೋದಿಲ್ಲ. ಆತ್ ಬಿಡು, ನಾನು ಸುಮ್ಮನೆ ನಿಂತ್ಕೊಂಡಿರ್ತೀನಿ. ನೀವ್ ಹೇಳ್ರಿ, ಯಾವಾಗ ಕರ್ಕೊಂಡು ಹೋಗ್ತೀರಾ ರಾಣಿನ ಅವ್ರ ಗಂಡ ಮನೆಗೆ ಅಂತಾನೆ. ಕಾಣು ಗೋವಿಂದ, ನಡಿ, ನಾನು ಬರ್ತೀನಿ. ನಾನು ನೀನು ಹೋಗಿ ಹೇಳ್ಬಿಟ್ಟು ಏನೋ ತಿಳಿದೆ ತಪ್ಪು ಮಾಡ್ಬಿಟ್ಟಾರೆ, ಅವ್ರ ಅಮ್ಮನ ಮಾತು ಕೇಳಿ ಹಿಂಗೆ ಮಾಡ್ಬಿಟ್ಟವಳ ಅವಳು, ನನ್ನ ಮಗಳು ಅಂತಾಳಲ್ಲ ಅಂತ ಹೇಳಿ ಕರ್ಕೊಂಡೋಗಿ ಹೇಳಿ ಮನೆಗೆ ಬಿಟ್ಟು ಬರೋಣ. ಒಳ್ಳೆ ಮಾತನಾಗ ಹೇಳಿರಿ, ಅವ್ರು ಕೇಳ್ತಾರೆ. ಜೋರ್ ಮಾಡಿರಿ, ತಪ್ಪು ಮಾಡಿರಾರೆ ಜೋರ್ ಮಾಡಿರಿ, ಯಾರು ತಾನೇ ಸುಮ್ಮನಿರ್ತಾರೆ ಹೇಳು? ತಪ್ಪು ಮಾಡಿರೋರು ಒಂದ್ ಸ್ವಲ್ಪ ತಲೆ ತಗ್ಗಿಸ್ಬೇಕು. ಅತ್ತೆ, ಅಲ್ಲೋದಾಗ್ಲೂ ನನ್ನ ಬೈಕೆ ಮತ್ ಬಿಡಲ್ವಾ ನೀವು? ನೋಡ್ದ ಹೆಂಗ್ ಹೇಳದ? ಅವ್ರ ಅಮ್ಮನ ಮಾತು ಕೇಳಿ ತಪ್ಪು ಮಾಡಿವಳೆ ಅಂತ ಹೇಳ್ತೈತಂತೀವಿ ಅತ್ತೆ. ಹಂಗೇನಾದ್ರು ಹೇಳ್ಗಿಳಿಯ? ಹೋಗ್ಲಿ ಬಿಡಣ, ಹಂಗೆಲ್ಲ ಏನು ಹೇಳಲ್ಲ, ಸುಮ್ನೆ ಹಂಗಂದೈತೆ ಅಷ್ಟೇ ಅಜ್ಜಿ ಇಲ್ಲಿ. ಸುಮ್ನಿರು, ನೀನೇನು ಮಾತಾಡ್ಬೇಡ. ಈಗ ಅಜ್ಜಿನೂ ಬರುತ್ತಂತಲ್ಲ, ಬಿಡು. ಅಜ್ಜಿನೂ ಅಪ್ಪನೂ ಬಂದ್ರೆ ನನ್ನ ಗಂಡನು ನಮ್ಮ ಅತ್ತೆನೂ ಕ್ಷಮಿಸಿ ಒಳಗೆ ಕರ್ಕೋಬಹುದು. ನೀನೇನು ಮಾತಾಡ್ಬೇಡ, ಸುಮ್ನಿರಮ್ಮ. ಯಪ್ಪ, ಹೋಗನೇನಪ್ಪ ನಾಳಿಕೆನೆ? ಬತ್ತಿಯ ತಾನೆ? ಹೇಳ್ಬಿಟ್ಟು ಬಿಟ್ಟು ಬರೀವಿ ಅಂತೆ ನನ್ನ. ಸರಿ ಅಮ್ಮ, ನಿಮ್ಮ ಅಜ್ಜಿನೂ ಬತ್ತೀನಿ ಅಂತ ಹೇಳಿತಲ್ಲ, 3 ಜನನು ಹೋಗೋಣ ಹೇಳು ನಾಳಿಕೆ. ಸರಿ, ನಾನೊಂದು ಸ್ವಲ್ಪ ಹೊತ್ತು ಮನೆ ಕಂಡಿರ್ತೀನಿ, ನೀವು ಅದೇನು ಕೆಲಸ ನೋಡ್ಕೊಳ್ರಿ. ಆಮೇಲೆ ಎದ್ಮೇಲೆ ಊಟ ಮಾಡಿ ವಾಲ್ ಕಡೆಗೆ ಹೋಗಿ ಬರಬೇಕು. ನಾಳಿಕೆ ಎದ್ದಾರೇನೆ ಹೊತ್ತು ಮುಂಚೆ ತಿಂಡಿ ತಿಂದು ಹೋಗ್ಬಿಡಣ ಮೂವಾರನು. ಸರಿ, ನಾನಿವಾಗ ಅಲ್ಲಿ ಆಗ ಇವಳು ಅವಳು ರಳ್ಳಮ್ಮನ ತಕ್ಕ ಹೋಗಿ ಬರ್ತೀನಿ. ಒಂದು ದುಡ್ಡು ಇಸ್ಕೊಂಡಿದ್ಲು ಅವಳು, ಇಸ್ಕೊ ಬರ್ತೀನಿ ಹೋಗಿ. ನೀನು ಹೋಗು, ಮನಿಕೆ ಬೇಕು ಅಂದಲ್ಲ, ಮನಿಕೆ ನಡಿ, ನಾಳೆಗೆ ಹೋಗೋಣ ಕರ್ಕೊಂಡು. ಯಮ್ಮ, ನನ್ಗಂತೂ ತುಂಬಾ ಸಂತೋಷ ಆಯ್ತು ಕಣಮ್ಮ. ಅವತ್ತೇನೆ ಇವರಿಬ್ರನ್ನೇ ಕರ್ಕೊಂಡು ಹೋಗಿದ್ರೆ ನಾನು ಇಷ್ಟತಿ ನನ್ನ ಗಂಡನ ಜೊತೆಗೆ ಸುಖವಾಗಿರ್ತಿದ್ದೆ ಅನ್ಸುತ್ತೆ. ನಾನು ಹೋಗಿ ನೀನ್ ಕರ್ಕೊಂಡು ಹೋದ್ನಲ್ಲ, ನೀನು ಊರ್ ಬಾಯಿ ಮಾಡ್ತೀಯ, ಅದಕ್ಕೆ ಮತ್ತೆ ಅವ್ರು ಸಿಟ್ಟು ಬಂದು ಸೇರಿಸ್ಕೊಂಡಿಲ್ಲ ಅಲ್ವೇ ರಾಣಿ? ನೀನು ನಿಮ್ಮ ಅಜ್ಜಿ ನಿಮ್ಮ ಅಪ್ಪಯ್ಯ ಮಾತಾಡ್ದಂಗೆ ಮಾತಾಡ್ತಿದ್ಯಾ? ಅಲ್ಲ, ನಿನ್ ಕಷ್ಟಕ್ಕೆ ಆಗ್ದಳು ನಾನೇ ತಾನೆ. ನಿನ್ ಮದುವೆ ಆಗಿ ಬಂದಾಗಿಂದ ನಾ ಇಲ್ಲಿವರೆಗೂ ನಿನ್ನ ನೋಡ್ಕೊಂಡಳು ನಾನೇ ತಾನೆ, ಮನೆಗೆ ಸೇರ್ಸಂಗ್ ಮಾಡಾಳು ನಾನೇ ತಾನೆ. ಈಗ ನೋಡು ಹೆಂಗ್ ಬೈತೀಯ? ಅಯ್ಯೋ, ಸುಮ್ನೆ ಹಂಗಂದೆ ಬಿಡಮ್ಮ. ಸರಿ ಬಿಡು, ಬಾ ಊಟ ಮಾಡೋಣ ಹೋಗಿ. ನಾಳೆಗೆ ಹೋಗ್ತೀನಿ ಅಪ್ಪಯ್ಯನೂ ಅಜ್ಜಿನೂ ಕರ್ಕೊಂಡು. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕತೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಇನ್ನೂ ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.